ಮತ್ತೊಂದು ಕಡೆ ಗುತ್ತಿಗೆದಾರರ ಸಂಘ ಮತ್ತೊಂದು ರೀತಿಯಾಗಿ ಪ್ರತಿಭಟನೆ ನೋಡಿ. ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಸಂಘದ ಜಟಾಪಟಿ ಈಗ ಕಂಟಿನ್ಯೂ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ಇನ್ನೂ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. 31,000 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡಿರೋದು ಅದಿನ್ನೂ ಬಗೆಹರಿಯದ ಸಮಸ್ಯೆ ಆಗ್ಬಿಟ್ಟಿದೆಯಲ್ಲ ಅಂತ ಈ ಸಂಬಂಧ ಅನೇಕ ಸುತ್ತಿನ ಮಾತುಕತೆ ಆಗಿದೆ. ಹಂಗಿದ್ರೂ ಕ್ಲಿಯರ್ ಆಗ್ತಾ ಇಲ್ಲ ಬಿಲ್ಗಳು ಯಾವುದೂ. ಹಾಗಾಗಿ ಗುತ್ತಿಗೆದಾರರ ಸಂಘ ಏನು ನಿರ್ಧಾರ ಮಾಡುತ್ತೆ ಅಂದರೆ, ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿ ಮಾಡೋಣ ನಾವು ಅಂತ ರೆಡಿ ಮಾಡ್ಕೊಂತಾರೆ. ನಾವು ಬರೆದಂತಹ ಪತ್ರವನ್ನು ಇಟ್ಕೊಂಡು BJP ವಿರುದ್ಧ 40% ಹೋರಾಟವನ್ನು ಮಾಡಿದ್ರಿ ನೀವು. ಅದೇನಾಗೋಯ್ತು, ನಮ್ಮ ಹೋರಾಟ ನಿಮಗೆ ರಾಜಕೀಯವಾಗಿ ಅಸ್ತ್ರ ಸಿಕ್ಕಂತಾಯ್ತು, ಲಾಭ ಮಾಡ್ಕೊಂಡ್ಬಿಟ್ರಿ. ಈಗಲೇ ಏನು ಇದಿಲ್ಲ, ಚೇಂಜ್ ಏನಾಗಿಲ್ಲ, ಅದೇ ಸಮಸ್ಯೆ ಇದೆ. ನಿಮ್ಮ ಸರ್ಕಾರ ರಚನೆ ಆದ ಮೇಲೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಹೈಕಮಾಂಡ್ ದೂರು ಕೊಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಈಗ ಕೆಲ ಸಚಿವರು ಕಮಿಷನ್ ಕೇಳ್ತಾರೆ. ಹೀಗಂತ ದೂರ ಏನಾದರೂ ಕೊಡ್ತಾರಾ ಹೈಕಮಾಂಡ್ಗೆ ಭೇಟಿಯ ಸಂದರ್ಭದಲ್ಲಿ ಗೊತ್ತಿಲ್ಲ, ಬಟ್ ತಯಾರಿ ಅಂತೂ ಆಗಿದೆ. ಸೊ ಹಾಗಾಗಿ ಏನಾಯಿತು ಅಂತಂದರೆ, ಇವತ್ತು ಸಂಜೆ 4 ಗಂಟೆಗೆ ಗುತ್ತಿಗೆದಾರರ ಸಂಘ ಜೊತೆಗೆ ಸಭೆ ಕರೆದಿದ್ದಾರೆ CM. ಅಂದರೆ ಹೈಕಮಾಂಡ್ ಬಳಿ ಹೋಗೋದಕ್ಕೂ ಮುಂಚೆ ಎಚ್ಚೆತ್ತುಕೊಂಡಂತೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಎಲ್ಲಿ? CM ನಿವಾಸ ಕಾವೇರಿಲಿ. ಸಭೆಯಲ್ಲಿ ಗುತ್ತಿಗೆದಾರರ ಸಮಸ್ಯೆ ಏನು, ಬಿಲ್ ಬಾಕಿ ಕ್ಲಿಯರ್ ಮಾಡೋದರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, BJP ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಇದೇ ಸಮಸ್ಯೆ ಇತ್ತು. ಅದನ್ನು ಕಂಪ್ಲೇಂಟ್ ರೂಪದಲ್ಲಿ, ಹೋರಾಟ ರೂಪದಲ್ಲಿ ಮಾಡೋದಕ್ಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ರಾಜಕೀಯವಾಗಿ ಲಾಭ ತಗೊಂತು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ಅದೇ ಸಮಸ್ಯೆ. ಈಗ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕೂ ಮುಂಚೆ ಈ CM ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ. ಈ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಏನೇನು ಚರ್ಚೆ ಆಗುತ್ತೆ? ಶರದ್, ಪ್ರಮುಖವಾಗಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ರಾಜ್ಯ ಗುತ್ತಿಗೆದಾರರ ಸಂಘವೂ ಕೂಡ ಒಂದು ಕಾರಣವಾಗಿರ್ತಕ್ಕಂಥದ್ದು. BJP ವಿರುದ್ಧ 40% ಆರೋಪವನ್ನ ಮಾಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ಮೋದಿ ಅವರಿಗೆ ಸಲ್ಲಿಕೆ ಮಾಡಿದ್ರು. ಆಗ BJP ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ರಾಜ್ಯ BJP ನಾಯಕರಿಗೆ ತೀವ್ರವಾದಂತಹ ಒಂದು ಮುಜುಗರವನ್ನು ಕೂಡ ಉಂಟು ಮಾಡಿದ್ರು. ತದನಂತರ ಅದನ್ನೇ ಕಾಂಗ್ರೆಸ್ ನಾಯಕರು ಎನ್ಕೇಜ್ ಮಾಡಿಕೊಂಡು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಿಕೊಂಡು ಅಧಿಕಾರಕ್ಕೆ ಬರುವಲ್ಲಿ ಸಕ್ಸಸ್ ಆಗಿದ್ರು. ಈಗ ಪ್ರಮುಖವಾಗಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧವೂ ಕೂಡ ರಾಜ್ಯ ಗುತ್ತಿಗೆದಾರರು ತಿರುಗು ಬಿದ್ದಿದ್ದಾರೆ. ಕಳೆದ 2 ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ. ಜೊತೆಗೆ ಗುತ್ತಿಗೆದಾರರಿಗೆ ಸುಮಾರು ಎಲ್ಲಾ ಇಲಾಖೆಗಳಲ್ಲಿ 31,000 ಕೋಟಿಯಷ್ಟು ಹಣವನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ. ಆದ್ರೆ ಹಂತ ಹಂತವಾಗಿ ಹಿಂದೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ CM ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಆದ್ರೆ ಆ ಒಂದು ಭರವಸೆಯನ್ನ ಈಡೇರಿಕೆ ಮಾಡಿರ್ಲಿಲ್ಲ. ಹೀಗಾಗಿ ಗುತ್ತಿಗೆದಾರರು ಕಾಂಗ್ರೆಸ್ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಇವತ್ತು ಗುತ್ತಿಗೆದಾರರ ಸಂಘದ ಜೊತೆ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಯುತ್ತೆ. ಪ್ರಮುಖವಾಗಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಸಚಿವರು ಕೂಡ, ಪ್ರಮುಖವಾಗಿ DK ಶಿವಕುಮಾರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಒಂದು ಡಿಮ್ಯಾಂಡ್ಗಳು ಏನು, ಮತ್ತೆ ಅವರಿಗೆ ಈ ಒಂದು ಅವಧಿಯಲ್ಲಿ ಎಷ್ಟು ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ CM ಸಿದ್ದರಾಮಯ್ಯನವರು ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಗುತ್ತಿಗೆದಾರರು ಮುಂದಾದಂತ ಸಂದರ್ಭದಲ್ಲಿ ಈಗ CM ಸಿದ್ದರಾಮಯ್ಯನವರು ಆ ಮುಜುಗರದಿಂದ ಪಾರೋಗೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಅವರ ಮನವೊಲಿಕೆ ಮಾಡೋದಕ್ಕೆ ಇವತ್ತು CM ಸಿದ್ದರಾಮಯ್ಯನವರು ಸಂಜೆ 4 ಗಂಟೆಗೆ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಲಸಂಪನ್ಮೂಲ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಜೊತೆಗೆ ನೀರಾವರಿ ಒಂದು ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ಒಂದು ಕಾಮಗಾರಿಗಳೇನಿದೆ, ಇದರಲ್ಲಿ ಯಾವುದೇ ರೀತಿಯ ಒಂದು ಬಾಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಸದ್ಯ ಗುತ್ತಿಗೆದಾರರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಹಂತವಾಗಿ ಹಣವನ್ನ ರಿಲೀಸ್ ಮಾಡ್ತಕ್ಕಂಥ ಒಂದು ಭರವಸೆ ನೀಡೋದಕ್ಕೆ ಈಗ CM ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಶರತ್. ಎಸ್ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.